ನಿಮ್ಗೆ ಕೆಲವ್ರಿಗೆ ಅನ್ಸ್ಬೋದು ಶಾರ್ಟ್ ರನ್ನಪ್ಪಲ್ಲೇ ಜೋರಾಗಿ ಆಗ್ತೀನಿ, ಲಾಂಗ್ ರನ್ನಪ್ಪಲ್ಲಿ ಅಷ್ಟು ಜೋರಾಗಿ ಆಗ್ತಿಲ್ಲ ಅಂತ ಅನ್ಸುತ್ತೆ ನಿಮಗೆ. ಅದ್ಯಾಕೆಂದರೆ ವೆಲ್ಕಮ್ ಬ್ಯಾಕ್, ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಇವತ್ತು ಫಾಸ್ಟ್ ಬೌಲಿಂಗಲ್ಲಿ ಒಂದು ಇಂಪಾರ್ಟೆಂಟ್ ಫೇಸಿಗೆ ಬಂದಿದ್ದೀವಿ, ಅದು ನಮ್ಮ ರನ್ನಪ್ಪು. ಇಷ್ಟು ದಿನ ಆ್ಯಕ್ಷನ್ ಡೆವಲಪಿಂಗ್ ಮಾಡ್ಕೋಬೇಕು, ಹಾಗೆ ಜಂಪ್ ಏನಿಗೆ ತೊಗೋತೀವಿ, ಒಂದು ಫಾಸ್ಟ್ ಬೌಲರ್ ಆಗಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವತ್ತು ಅಲ್ಲಿಗೆ ರೀಚ್ ಆಗೋದು ಹೇಗೆ, ಸೊ ಯಾವ ರೀತಿ ರೀಚ್ ಆದರೂ ಒಳ್ಳೆಯದು, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಜಂಪ್ಗೆ ನಾವು ಮೊಮೆಂಟಮ್ ಬೇಕಾಗುತ್ತೆ. ಸೊ ಮೊಮೆಂಟಮ್ಮು ಯಾಕೆ ರನ್ನಪ್ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದರೆ ಮೊಮೆಂಟಮೇ ಮೇನ್. ಇಲ್ಲಿ ಫಾಸ್ಟ್ ಬೌಲರ್ಸು ತುಂಬ ಎಫರ್ಟ್ ಆಗ್ತಾರೆ. 90% ನಿಮ್ಗೆ ಕೆಲವ್ರಿಗೆ ಅನ್ಸ್ಬೋದು ಶಾರ್ಟ್ ರನ್ನಪ್ಪಲ್ಲೇ ಜೋರಾಗಿ ಆಗ್ತೀನಿ, ಲಾಂಗ್ ರನ್ನಪ್ಪಲ್ಲಿ ಅಷ್ಟು ಜೋರಾಗಿ ಆಗ್ತಿಲ್ಲ ಅಂತ ಅನ್ಸುತ್ತೆ ನಿಮಗೆ. ಅದ್ಯಾಕೆಂದರೆ ಶಾರ್ಟ್ ರನ್ನಪ್ಪಲ್ಲಿ ಜಾಸ್ತಿ ಕಮ್ಮಿ ಟೈರ್ಡ್ ಆಗಿರ್ತೀವಿ, ಬಟ್ ಇಲ್ಲಿ ಜಾಸ್ತಿ ಶೋಲ್ಡರ್ ಹಾಕಿರ್ತೀವಿ, ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡ್ ಅನಿಸ್ತದೆ ರಾಂಗ್ ರನ್ನಪ್ಗೆ ಕಂಪೇರ್ ಮಾಡಿದ್ರೆ. ಅದು ಯಾಕಾಗುತ್ತೆ ಅಂದರೆ ಆಬ್ವಿಯಸ್ಲಿ ಶೋಲ್ಡರ್ ಯೂಸ್ ಮಾಡ್ತಿರೋದ್ರಿಂದ. ನಾವು ಲಾಂಗ್ ರನ್ನಪ್ಪು ಅಥವಾ ಫೇರ್ ಡಿಸ್ಟೆನ್ಸ್ ಆಫ್ ರನ್ನಪ್ಪಲ್ಲಿ ಯಾಕೆ ಬರಬೇಕಾಗುತ್ತೆ ಅನ್ನೋದಾದರೆ ಫಾಸ್ಟ್ ಬೌಲರ್ಸು ನಾವು ಕೆರಿಯರು ತುಂಬ ಕಮ್ಮಿ, ಡ್ಯೂರೇಷನ್ ಆಫ್ ಇಯರ್ಸು ತುಂಬ ಕಮ್ಮಿ. ಯಾಕೆಂದರೆ ನಾವು ಜಾಸ್ತಿ ಶೋಲ್ಡರ್ನೇ ಯೂಸ್ ಮಾಡ್ತಾಯಿದ್ರೆ ನಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ, ಒಂದು ಟೈಮಲ್ಲಿ ಬ್ರೇಕ್ ಡೌನ್ ಆಗೋಗುತ್ತೆ ಬಾಡಿ. ಸೊ ಅದಕ್ಕಾಗಿ ಅದೆಲ್ಲ ಮೊಮೆಂಟಮ್ ಇದ್ದರೆ ನಮಗೆ ಇಲ್ಲಿ ಬಾಡಿ ಫೀಲಿಂಗ್ ಬೌಲಿಂಗಲ್ಲಿ ಎಫೆಕ್ಟಿವ್ ಆಗ್ಬೋದು. ಸೊ ಅದಕ್ಕಾಗಿ ಇಂಜುರೀಸ್ನ ಅವಾಯ್ಡ್ ಮಾಡೋದಕ್ಕೆ ಜಾಸ್ತಿ ಶೋಲ್ಡರ್ ಬಿಟ್ಟು ಎಲ್ಲ ಬಾಡಿನ ಎಲ್ಲ ಪಾರ್ಟ್ ಕರೆಕ್ಟಾಗಿ ಸಿಂಕ್ರನೈಸ್ ಯೂಸ್ ಮಾಡೋದಕ್ಕೆ ಮೊಮೆಂಟಮ್ ಬೇಕಾಗುತ್ತೆ. ಸೊ ಆ ಮೊಮೆಂಟಮ್ ಬಿಲ್ಡ್ ಮಾಡೋದೆ ರನ್ನಪ್. ಸೊ ರನ್ನಪ್ಪು ಹೇಗೆ ಇರಬೇಕು ಅನ್ನೋದಾದರೆ ಅಥವಾ ಎಷ್ಟು ದೂರ ತೊಗೋಬೋದು ಅನ್ನೋದಾದರೆ ಮಕ್ಕಳಿಗೆ ಎಕ್ಸ್ಪೆಷಲಿ ಹೇಳ್ತಿರೋದು, ಫಾಸ್ಟ್ ಬೌಲರ್ ಜೋಶಲ್ಲಿರೋರಿಗೆ ತುಂಬ ದೂರದಿಂದ ಓಡ್ತಾರೆ, ಅವಾಯ್ಡ್ ಮಾಡಿ. ಸೊ ಇಲ್ಲಿ ನೀವು ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದೇ ಸ್ಕ್ರೀಸಲ್ಲಿರೋದ್ರಿಂದ ಸೊ ಆದಷ್ಟು ಶಾರ್ಟ್ ರನ್ನಪ್ ಇರಲಿ, ಎಕ್ಸ್ಪೆಷಲಿ ಅಂಡರ್ 10 ಮಕ್ಕಳು. ತುಂಬ ದೂರ ಬೇಡ. ಸೊ ಅದು ಸ್ವಲ್ಪ ನಿಮಗೆ ಬೌಲಿಂಗ್ ಅರ್ಥ ಆಗ್ತಾ ಮೆಚುರಿಟಿ ವೈಸು ನಿಮ್ಮ ಕೋಚಸ್ ಅಡ್ವೈಸ್ ಮೇಲೆ ಎಷ್ಟು ರನ್ನಪ್ ತೊಗೋಬೇಕು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಸೊ ಹಂಗೆ ವಾಕ್ ಮಾಡಿ. ಸೊ ಒಂದು ಫಾಸ್ಟ್ ಬೌಲರ್ಸ್ಗೆ ರನ್ನಪ್ ಯಾವ ರೀತಿ ಇರಬೇಕು ಅನ್ನೋದಾದರೆ, ಸೊ ಇದನ್ನು ರನ್ನಪ್ಪು ಯಾಕೆ ಹೇಳ್ತೀವಿ ಅಂದರೆ, ಈಗ ಫ್ಲೈಟ್ ಹೇಗೆ ಟೇಕ್ ಆಫ್ ಆಗುತ್ತೆ ಅದೇ ರನ್ವೇಲಿ, ಸೊ ಅದೇ ರನ್ನಪ್. ಸ್ಟ್ರೈಟ್ ಅವೇ ಫುಲ್ ಫಾಸ್ಟಾಗಂತೂ ಸ್ಟಾರ್ಟ್ ಆಗೋಲ್ಲ, ಟೇಕ್ ಆಫ್ ಆಗೋಲ್ಲ ಸ್ಟಾರ್ಟಿಂಗಿಂದನೇ. ಸೊ ಹಾಗಾಗಿ ಮೊಮೆಂಟಮ್ ಬಿಲ್ಡ್ ಮಾಡಿರುತ್ತೆ ಏರೋಪ್ಲೇನ್ ಕೂಡ ರನ್ವೇಲಿ. ಸ್ಲೋ ಆಗಿ ಸ್ಟಾರ್ಟಾಗಿ ಹೋಗ್ತಾ ಹೋಗ್ತಾ ಗ್ರ್ಯಾಜುಲಿ ಪೇಸ್ ಇನ್ಕ್ರೀಸ್ ಮಾಡ್ತಾ ಒಂದು ಟೈಮಲ್ಲಿ ಟೇಕ್ ಆಫ್ ಆಗುತ್ತೆ. ಅದು ನಮ್ಮ ಬೌಲಿಂಗ್ ಅಂತ ಬಂದಾಗ ಅದು ಜಂಪ್ ಆಗುತ್ತೆ. ಸೊ ಇದನ್ನು ಟೇಕ್ ಆಫ್ ಅಂತಲೂ ಕೂಡ ಖಂಡಿತ ಕರಿತೀವಿ ನಾವು ಜಂಪ್ ರೇಂಜಲ್ಲಿದ್ದಾಗ. ಸೊ ಅದನ್ನು ಟೇಕ್ ಆಫ್ ಕೂಡ ಅಂತೀವಿ. ಸೊ ಸಿಂಪಲ್ ಆಗಲೇ ಹೇಳ್ದಂತೆ ಇಲ್ಲಿಂದನೇ ಫುಲ್ ಫಾಸ್ಟ್ ಓಡೋದಲ್ಲ, ಅಥವಾ ಸ್ಲೋ ಆಗಿ ಹೋಗ್ತೀನಿ ಅಲ್ಲಿವರೆಗೂ ಹಂಗೆ ಪೇಸಲ್ಲಿ ಬೌಲಿಂಗ್ ಆಗ್ತೀನಿ ಅಂದರೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ನನಗೆ ಶಾರ್ಟ್ ಸ್ಟೆಪ್ಪಿಂದ ಲಾಂಗ್ ಸ್ಟ್ರೈಡ್ ಆಗಬೇಕಾಗುತ್ತೆ, ಲಾಂಗ್ ಸ್ಟ್ರೈಡಿಂದ ಮೊಮೆಂಟಮಿಂದ ಒಂದು ಫೋರ್ಸ್ನ ನಾವು ಕೊಡಬೇಕಾಗುತ್ತೆ, ಸ್ವಲ್ಪ ಫಾಸ್ಟಾಗಿ ಓಡಬೇಕಾಗುತ್ತೆ ಇನ್ನು ಮಿಡ್ ವೇ ರೇಂಜ್. ಸೊ ಸ್ಲೋಲಿ ಬೆಸ್ಟ್ ಎಕ್ಸಾಂಪಲ್ ಆಗಲಿಲ್ಲದಂತೆ ಒಂದು ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಆ ರೀತಿ. ಸೊ ಸ್ಲೋಯಿಂದ ಮೀಡಿಯಮ್ ಫಾಸ್ಟ್ ಟೇಕ್ ಆಫ್ ಆ ಥರ. ಸೊ ಇಲ್ಲಿಂದ ಸ್ಲೋ ಸ್ಟಾರ್ಟ್ ಮಾಡಿ ಮಿಡ್ ವೇ ಆದಮೇಲೆ ಫುಲ್ ಫಾಸ್ಟ್ ಜಂಪ್ ಆಮೇಲೆ ಈ ರೀತಿ ಒಂದು ರೇಂಜಲ್ಲಿ ಹೋಗುತ್ತೆ. ಸೊ ಮಿಡ್ ವೇ ಇಲ್ಲಿ ನಿಂತ್ಕೊಂಡು ನೋಡೋದಾದರೆ ಸ್ಲೋ, ಮೀಡಿಯಮ್, ಫುಲ್ ಫಾಸ್ಟ್ ಜಂಪ್, ಇದು ರನ್ನಪ್ಪು. ಇನ್ನು ಕೀ ಇಂಪಾರ್ಟೆಂಟಾಗಿ ರನ್ನಪ್ಪಲ್ಲಿ ನೀವು ಮುಂದೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನನ್ನದು ಸೇಮ್ ಆ್ಯಸ್ ಎ ಫ್ಲೈಟ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಫ್ಲೈಟ್ ಏನಾದರೂ ಈ ರೀತಿ ಹೋಗಿ ಟೇಕ್ ಆಫ್ ಆಗುತ್ತಾ ಅಥವಾ ಮೊಮೆಂಟಮ್ ಬಿಲ್ಡ್ ಮಾಡುತ್ತಾ? ಯಾಕೆ ಕೆಲವು ಫಾಸ್ಟ್ ಬೌಲರ್ ಸುಮ್ಮನೆ ಹೋಗ್ತಾ ಇರ್ತಾರೆ, ಎಸ್ಪೆಷಲಿ ಯಂಗ್ಸ್ಟರ್ಸು. ಸೊ ಅಲೈನ್ಮೆಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ರನ್ನಿಂಗ್ ಟೆಕ್ನಿಕಲ್ಲಿ. ಸೊ ಜಂಪ್ಗೆ ಹೋಗೋವ್ರಿಗೂ ನಾವು ಒಳ್ಳೆ ರನ್ನರ್ ಆಗಿರಬೇಕಾಗುತ್ತೆ. ಸೊ ಅಲ್ಲಿ ಓಡೋದಲ್ಲ, ಒಂದು ಸ್ಟ್ರೈಟ್ ಲೈನಲ್ಲಿ ಮೊಮೆಂಟಮ್ ಬಿಲ್ಡ್ ಮಾಡಬೇಕಾಗುತ್ತೆ. ಇನ್ನೊಂದು ಕೀ ಪಾಯಿಂಟ್ ಇಲ್ಲಿ ಸ್ಟ್ರೈಟ್ ಲೈನಲ್ಲಿ ಓಡಬೇಕಾಗುತ್ತೆ. ನಾನು ಈಗ ಫಾಸ್ಟು ಜಂಪ್. ಸೊ ಇಷ್ಟು ಕೀ ಪಾಯಿಂಟ್ಗಳು ಒಂದು ಫಾಸ್ಟ್ ಬೌಲಿಂಗ್ ಕಲಿಬೇಕು ಅಂದರೆ ಕಲೀಲೇಬೇಕಾಗಿರೋಂಥದ್ದು. ಸೊ ಆಲ್ ದ ಬೆಸ್ಟ್, ಕೀಪ್ ಪ್ರಾಕ್ಟಿಸಿಂಗ್, ಕೀಪ್ ಇಂಪ್ರೂವಿಂಗ್, ಕೀಪ್ ಎಂಜಾಯಿಂಗ್.